ಬೈಕ್ ಓಡಿಸಿದ್ರೆ 5,000 ದಂಡ ಹಾಕಲು ಸಾರಿಗೆ ಇಲಾಖೆಗೆ ಸಚಿವರು ಪತ್ರ ಬರೆದಿದ್ದಾರೆ. 500 ಇದ್ದಂತಹ ದಂಡವನ್ನ 5,000ಕ್ಕೆ ಏರಿಸಲು ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಫುಟ್ಪಾತ್ ಮೇಲೆ ಬೈಕ್ ಓಡಿಸೋರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಇದನ್ನ ತಡೆಗಟ್ಟೋದಕ್ಕೆ ಆ ದಂಡದ ಪ್ರಮಾಣ ಏನಿದೆ ಅದನ್ನ ಹೆಚ್ಚು ಮಾಡಬೇಕು ಅಂತ ಕೃಷ್ಣ ಬೈರೇಗೌಡರು ಪತ್ರ ಬರೆದಿದ್ದಾರೆ ಸಾರಿಗೆ ಇಲಾಖೆಗೆ. ಈಗ ಇರುವಂತಹ ದಂಡದ ಪ್ರಮಾಣ ಎಷ್ಟಿದೆ? 500 ರೂಪಾಯಿ ಇದೆ. ಫುಟ್ಪಾತ್ ಅಲ್ಲಿ ಯಾರಾದ್ರೂ ವಾಹನವನ್ನ ಓಡಿಸ್ಕೊಂಡು ಹೋದ್ರೆ 500 ರೂಪಾಯಿ ದಂಡ ಹಾಕ್ತಾ ಇದ್ರು. ಅದು ಸಾಕಾಗ್ತಾ ಇಲ್ಲ, 5,000 ದಂಡ ಹಾಕಬೇಕು, ಆಗ ಜನರು ಎಚ್ಚರಿಕೆಯಿಂದ ಇರ್ತಾರೆ ಅಂತ ಹೇಳಿ ತೀರ್ಮಾನ ಕೈಗೊಳ್ಳಲಾಗ್ತಾ ಇದೆ. ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಸಾರಿಗೆ ಇಲಾಖೆಗೆ ಪತ್ರವನ್ನ ಬರೆದಿದ್ದಾರೆ. ಈ ದಂಡದ ಪ್ರಮಾಣವನ್ನ ಹೆಚ್ಚಳ ಮಾಡಿದ್ರೆ ಆಗ ಜನರು ಜಾಗೃತವಾಗಿ ಇರ್ತಾರೆ. ಈ ರೀತಿ ಫುಟ್ಪಾತ್ ಅಲ್ಲಿ ಬೈಕ್ ಓಡಿಸೋದ್ರ ಪ್ರಮಾಣ ಏನಿದೆ ಅದು ತಪ್ಪುತ್ತೆ. ಯಾಕೆಂದ್ರೆ ದಂಡದ ಪ್ರಮಾಣ ಹೆಚ್ಚಿಗೆ ಇರೋದ್ರಿಂದ ಎಚ್ಚರಿಕೆಯಿಂದ ಇರ್ತಾರೆ. ಫುಟ್ಪಾತ್ ನಲ್ಲಿ ಓಡಾಡುವಂತಹ ಪಾದಚಾರಿಗಳೇನಿರ್ತಾರೆ ಅವರಿಗೆ ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಅಲ್ಲಿ ಆಗುವಂತಹ ಅಪಘಾತದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಫುಟ್ಪಾತ್ ಅಲ್ಲಿ ಬೈಕ್ ಓಡಿಸಿದ್ರೆ ಇನ್ಮೇಲೆ 5,000 ದಂಡ ಫಿಕ್ಸ್ ಆಗುತ್ತೆ. ಸಾರಿಗೆ ಇಲಾಖೆಗೆ ಪತ್ರವನ್ನ ಬರೆದು ಸಚಿವರು ಚರ್ಚೆಯನ್ನ ನಡೆಸಿದ್ದಾರೆ. 5,000ಕ್ಕೆ ಏರಿಸಲು ಮನವಿ ಮಾಡಿದ್ದಾರೆ ಸಾರಿಗೆ ಇಲಾಖೆಗೆ. ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ರು. ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. 500 ರೂಪಾಯಿ ಇದ್ದಂತಹ ದಂಡದ ಪ್ರಮಾಣ 5,000ಕ್ಕೆ ಏರಿಕೆ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಪ್ರಗತಿ, ಈಗೇನಿತ್ತು 500 ರೂಪಾಯಿ ದಂಡ ಏನಿತ್ತು ಅದನ್ನ 5,000 ಮಾಡಿ ಅಂತ ಕೃಷ್ಣ ಬೈರೇಗೌಡರು ಪತ್ರ ಬರೆದಿದ್ದಾರೆ ಸಾರಿಗೆ ಇಲಾಖೆಗೆ. ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಅದರಿಂದ ಆಗುವಂತಹ ಉಪಯೋಗಗಳೇನಿದೆ, ಅಂದ್ರೆ ಆ ದಂಡದ ಪ್ರಮಾಣ ಏರಿಕೆ ಮಾಡೋದ್ರಿಂದ? ಇದರಿಂದ ಸಾಕಷ್ಟು ಉಪಯೋಗಗಳಿದೆ. ಯಾಕಂದ್ರೆ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರೋದೇ ಈ ಪಾದಾಚಾರಿ ಮಾರ್ಗದಲ್ಲಿ ಗಾಡಿಗಳನ್ನ ಓಡಿಸ್ಕೊಂಡು ಹೋಗೋದ್ರಿಂದ ಜಾಸ್ತಿ ಟ್ರಾಫಿಕ್ ಆಗ್ತಾ ಇತ್ತು. ಜೊತೆಗೆ ಒಂದಷ್ಟು ಕಡೆಗಳಲ್ಲಿ ಅಪಘಾತ ಆಗಿ ವಾಹನ ಸವಾರರ ಸಾವನ್ನಪ್ಪಿರುವಂತಹ ಉದಾಹರಣೆ ಕೂಡ ನಮ್ ಕಣ್ ಮುಂದೆ ಇದೆ. ಸೊ ಡಬಲ್ ರೋಡ್ ಆ ಕಡೆ ಎಲ್ಲ ಹೋದ್ರೆ ನೀವು ಸಿಕ್ಕಾಪಟ್ಟೆ ಜನ ರಸ್ತೆಯಲ್ಲಿ ಗಾಡಿ ಓಡಿಸೋದಕ್ಕಿಂತ ಜಾಸ್ತಿ ಪಾದಾಚಾರಿಗಳು ಹೋಗುವಂತಹ ಜಾಗದಲ್ಲಿ ಗಾಡಿ ಓಡಿಸ್ತಾರೆ. ಸೊ ಇದೆಲ್ಲ ಕಡಿಮೆ ಆಗ್ಬೇಕು, ಟ್ರಾಫಿಕ್ ಕಂಟ್ರೋಲ್ ಆಗ್ಬೇಕು. ಜೊತೆಗೆ ಪಾದಾಚಾರಿ ಮುಕ್ತ ಬೆಂಗಳೂರು ಅಂದ್ರೆ ಪಾದಾಚಾರಿಗಳಿಗೆ ಉತ್ತಮವಾದಂತಹ ಪಾದಾಚಾರಿ ಮಾರ್ಗ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದಲೇ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿರೋದು. ಸೊ ಅದರ ಉದ್ದೇಶ ಈಡೇರ್ಬೇಕು ಅಂತ ಹೇಳಿದ್ರೆ ಆ ಪಾದಾಚಾರಿ ಮಾರ್ಗದಲ್ಲಿ ಪಾದಾಚಾರಿಗಳು ಮಾತ್ರ ಓಡಾಡ್ಬೇಕು, ವೆಹಿಕಲ್ಸ್ ಓಡಾಡಬಾರ್ದು. ಸೊ ಈ ಕಾರಣಕ್ಕೋಸ್ಕರ ಇವತ್ತು ಟ್ರಾಫಿಕ್ ಕಮಿಷನರ್ ಜೊತೆಗೆ ಅವರೆಲ್ಲರ ಜೊತೆಗೂ ಕೂಡ ಸಂಚಾರಿ ಪೊಲೀಸ್ ಅಧಿಕಾರಿಗಳ ಜೊತೆಗೂ ಕೂಡ ಸಭೆ ಮಾಡಿ ಅವರಿಗೆ ಸೂಕ್ತವಾದಂತಹ ನಿರ್ದೇಶನ ಕೊಡ್ಲಾಯ್ತು. ಒಂದು, ಈ ಪಾದಾಚಾರಿ ಮಾರ್ಗದಲ್ಲಿ ವೆಹಿಕಲ್ ಓಡಾಡಬಾರ್ದು. ಅಂತಹ ವೆಹಿಕಲ್ ಓಡಾಡಿದ್ರೆ ಇನ್ ಮುಂದೆ 500 ರೂಪಾಯಿ ಈ ಹಿಂದೆ 5,000ಕ್ಕೆ ಏರಿಸಬೇಕು ಅಂತ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಸಾರಿಗೆ ಸಚಿವ ಬೈರತಿ ಸುರೇಶ್ಗೆ ಪತ್ರ ಬರೆದಿದ್ದಾರೆ. ಸೊ ಇನ್ನೇನು ನಾಳೆಯಿಂದ ಅದು ಅಥವಾ ಅನುಷ್ಠಾನಕ್ಕೆ ಬರುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಸಿಗ್ನಲ್ಗಳಲ್ಲಿ, ಜಂಕ್ಷನ್ಗಳಲ್ಲಿ 700 ಮೀಟರ್ 500 ಮೀಟರ್ ಅಂತರದಲ್ಲಿ ಯಾವುದೇ ರೀತಿಯಾಗಿ ಬಸ್ ನಿಲ್ದಾಣವನ್ನು ಕೂಡ ಇರಬಾರ್ದು, ಅದನ್ನು ಕೂಡ ತೆರವು ಮಾಡಬೇಕು ಅನ್ನುವಂತಹ ಸೂಚನೆ ಕೊಟ್ಟಿರೋದು. ಒಟ್ಟಾರೆಯಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ, ಜನರಿಗೆ ಸುರಕ್ಷಿತವಾದ ಮಾರ್ಗವನ್ನು ಒದಗಿಸಿಕೊಡೋದಕ್ಕೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಪಣ ತೊಡ್ತಾ ಇರುವಂತದ್ದು. ಚೈತ್ರ, ಧನ್ಯವಾದ ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.